ಇನ್ನು ಇದೆಲ್ಲದರ ಜೊತೆಗೆ ಪವರ್ ಶೇರಿಂಗ್ ಬಗ್ಗೆನೂ ಕೂಡ ನಾಯಕರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಪವರ್ ಶೇರಿಂಗ್ ವಿಚಾರ ಸಂಬಂಧಪಟ್ಟಂಗೆ ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಯಾವ ಬೇಡಿಕೆ ಇಟ್ಟಿದ್ದಾರೋ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನನ ಎಲ್ಲರೂ ಕೇಳಬೇಕಲ್ವಾ, ಪಾಲನೆ ಮಾಡಬೇಕಲ್ವಾ. ಡಿ.ಕೆ. ಹೈಕಮಾಂಡ್ ಮುಂದೆ ತಮ್ಮ ಬೇಡಿಕೆ ಇಟ್ಟಿರಬಹುದು, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಏನು ಅನ್ನುವಂಥದ್ದು ಬಯಲಾಗಿಲ್ಲ. ಇಟ್ಟಿರ್ಬೋದು, ಅದೇ ನಮಗೆ ಯಾರಿಗೂ ಗೊತ್ತಿಲ್ಲ, ಪಬ್ಲಿಕ್ನಾಗ ಯಾರಿಗೂ ಗೊತ್ತಿಲ್ಲ. ಅದು ಯಾರು ಏನು ಮಾತಾಡಿದಾರೆ ಗೊತ್ತಿಲ್ಲ. ನಾವು ಮಾತಾಡ್ತೀವಿ, ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಇರ್ತಾರೆ, ಅವ್ರವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರು ಏನು ಇಟ್ಟಿದಾರೆ ಅದು ನಮಗೆ ಗೊತ್ತಿಲ್ಲ. ಅದು ನಾವೇ ತೊಳೆದು ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ, ಇಡೀ 140 ಜನ ಇದ್ದಾರೆ. ಈಗ ನಾ ಇಂಡಿವಿಜುವಲ್ ಏನು ಮಾಡಲಿಕ್ಕಾಗಲ್ಲ, ಪಾರ್ಟಿ ಇದೆ, ಪಾರ್ಟಿ ಡಿಸಿಷನು. ಇಟ್ಟಿರ್ಬೋದು, ಅದೇ ನಮಗೆ ಯಾರಿಗೂ ಗೊತ್ತಿಲ್ಲ, ಪಬ್ಲಿಕ್ನಾಗ ಯಾರಿಗೂ ಗೊತ್ತಿಲ್ಲ. ಅದು ಯಾರು ಏನು ಮಾತಾಡಿದಾರೆ ಗೊತ್ತಿಲ್ಲ. ನಾವು ಮಾತಾಡ್ತೀವಿ, ಬೇರೆಯವರೆಲ್ಲ ಸಾಕಷ್ಟು ಮಂತ್ರಿಗಳು ಇರ್ತಾರೆ, ಅವ್ರವ್ರ ಡಿಮಾಂಡ್ ಬೇಡಿಕೆ ಇಡ್ತಾರೆ. ಅವ್ರು ಏನು ಇಟ್ಟಿದಾರೆ ಅದು ನಮಗೆ ಗೊತ್ತಿಲ್ಲ. ಅದು ನಾವೇ ತೊಳೆದು ಪಾರ್ಟಿ ಇದೆ, ಎಲ್ಲರೂ ಇದ್ದಾರೆ, ನಾವೊಬ್ಬರೇ ಇಲ್ಲ, ಇಡೀ 140 ಜನ ಇದ್ದಾರೆ. ಈಗ ನಾ ಇಂಡಿವಿಜುವಲ್ ಏನು ಮಾಡಲಿಕ್ಕಾಗಲ್ಲ, ಪಾರ್ಟಿ ಇದೆ, ಪಾರ್ಟಿ ಡಿಸಿಷನು.